ಭಾಗವತದ 3ನೇ ಸ್ಕಂದದ 2ನೇ ಅಧ್ಯಾಯದ 11ನೇ ಶ್ಲೋಕವನ್ನು ಇವತ್ತು ನೋಡಬೇಕು. ವಿದುರ ಮತ್ತು ಉದ್ಧವರ ನಡುವಿನ ಸಂವಾದದಲ್ಲಿ ವಿದುರ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾನೆ ಉದ್ಧವ. ಕೃಷ್ಣ ಇನ್ನ ಪರಂಧಾಮಕ್ಕೆ ತೆರಳುವವನಿದ್ದಾನೆ. ಇಷ್ಟು ಕಾಲ ಈ ಭೂಮಿಯಲ್ಲಿ ಆತ ಇದ್ದ, ಆದರೆ ಇನ್ನೂ ದೀರ್ಘಕಾಲ ಆತನನ್ನು ನೋಡುವಷ್ಟು ಪುಣ್ಯ ತಪಸ್ಸು ಈ ಜಗತ್ತಿನ ಜನರಿಗೆ ಇಲ್ಲ. ಆದ್ದರಿಂದ ಈ ಜಗತ್ತಿನ ಕಣ್ಮಣಿಯಂತಿರುವಂತಹ ತನ್ನ ಸ್ವರೂಪ ಶರೀರವನ್ನು ಇಷ್ಟು ಕಾಲ ತೋರಿಸಿದ್ದು ಸಾಕು ಅಂತ ಆತ ಪರಿಭಾವಿಸಿ, ಅವರ ಕಣ್ಣು ಮನಸ್ಸುಗಳು ಇನ್ನೂ ಅತೃಪ್ತವಾಗಿಯೇ ಇದ್ದಾಗಲೇ ತನ್ನ ದೇಹವನ್ನು, ತನ್ನ ಸ್ವರೂಪವನ್ನು ಆತ ಪರಂಧಾಮಕ್ಕೆ ತೆಗೆದುಕೊಂಡು ಹೋಗೋನಿದ್ದಾನೆ. ತಾನು ಈ ಭೂಲೋಕದಲ್ಲಿರುವಷ್ಟು ಕಾಲವು ಮನುಷ್ಯರ ಲೀಲೆಯನ್ನು ಅನುಕರಿಸಬೇಕು ಅಂತ ಭಗವಂತ ಉದ್ದೇಶಿಸಿದ್ದರಿಂದ ತನ್ನ ಯೋಗ ಬಲದಿಂದ ಕೃಷ್ಣ ತಾನೇ ಪ್ರಾದುರ್ಭಾವಗೊಳಿಸಿಕೊಂಡಂಥ ರೂಪ. ಜಗತ್ತಿನಲ್ಲಿ ಇದ್ದಂಥ ಎಲ್ಲ ಸೌಂದರ್ಯಗಳ ಪರಾಕಾಷ್ಠೆ. ಮತ್ತು ಬೇರೆ ಆಭರಣಗಳನ್ನು ಧರಿಸಿ ಆತ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಬೇಕಾಗಿಲ್ಲ. ಆಭರಣಗಳಿಗೆ ಈ ಅಂಗಾಂಗಗಳೇ, ಕೃಷ್ಣನ ಅಂಗಾಂಗಗಳು ಶೋಭೆ ತಂದು ಕೊಡ್ತವೆ. ಕೃಷ್ಣನ ಮೈಯಲ್ಲಿರುವುದರಿಂದ ಆಭರಣಗಳ ಚೆಲುವೇ ಹೆಚ್ಚಿದೆ ಹೊರತು ಆಭರಣಗಳನ್ನು ಹಾಕಿಕೊಂಡು ಕೃಷ್ಣ ತನ್ನ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಬೇಕಾದ ಅಗತ್ಯ ಇಲ್ಲ. ಅದು ಆ ಕೃಷ್ಣನಿಗೂ ವಿಸ್ಮಯಕಾರಿಯೇ. ಇವೆರಡು ಶ್ಲೋಕಗಳಿಗೆ ವಿಜಯಧ್ವಜರು, ಯಾದವಾರ್ಯರು ಮೊದಲಾದ ವ್ಯಾಖ್ಯಾನಕಾರರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ವಿಜಯಧ್ವಜರು ಹೇಳ್ತಾರೆ, ಕೃಷ್ಣನ ಜೊತೆಗಿದ್ದಂಥವರು ಈ ಜನ್ಮದಲ್ಲಿ ತಪಸ್ಸು ಮಾಡಿಲ್ಲ ಅಷ್ಟೇ, ಹಿಂದಿನ ಜನ್ಮದಲ್ಲಿ ತಪಸ್ಸು ಮಾಡಿದ್ರು ಅಂತ ಅಭಿಪ್ರಾಯ ಪಡ್ತಾರೆ. ಈ ಜನ್ಮದಲ್ಲಿ ತಪಸ್ಸು ಮಾಡಿದ್ರೆ ಅವನ ಸಹವಾಸ ಅವ್ರಿಗೆ ಇನ್ನೂ ಹೆಚ್ಚು ಸಿಕ್ತಿತ್ತು. ಅಷ್ಟು ಸಿಕ್ಕಿಲ್ಲ, ಯಾಕೆಂದ್ರೆ ಈ ಜನ್ಮದಲ್ಲಿ ಅಂಥ ತಪಸ್ಸು ಅವ್ರು ಮಾಡಿಲ್ಲ. ಸಬಿಂಬಂ ಶ್ಲೋಕದಲ್ಲಿ ಶಬ್ದ ಇದೆ, ಅದಕ್ಕೆ ಜ್ಞಾನಾನಂದ ಸ್ವರೂಪವಾದ ತನ್ನ ಪ್ರತಿಮೆ ಅಂತ ಹೀಗೆ ಅರ್ಥ ಮಾಡ್ತಾರೆ. ಹೀಗೆ ಜ್ಞಾನಿಗಳಿಗೆ ಭಗವಂತನ ರೂಪವೇ ಕಾಣಿಸ್ತದೆ. ಜ್ಞಾನಿಗಳಲ್ಲದೇ ಇದ್ದವರಿಗೆ ಭಗವಂತನ ಸಾಕ್ಷಾತ್ ರೂಪ ಕಾಣುವುದಿಲ್ಲ, ಹೊರತು ಅವನ ಪ್ರಾಕೃತವಾದ ಪ್ರತಿಮೆಗಳು ಮಾತ್ರ ಕಾಣುತ್ತವೆ. ಲೋಕಲೋಚನ ಅಂತಂದ್ರೆ ಯಾವ ಸುಂದರವಾದ ಈ ರೂಪದಲ್ಲಿ ಜಗತ್ತಿನ ಕಣ್ಗಳೆಲ್ಲ ನೆಟ್ಟಿವೆಯೋ ಆ ರೂಪ ಅಂತ ತಾತ್ಪರ್ಯ, ಅಥವಾ ಲೋಕಕ್ಕೆ ರಂಜನೆಯನ್ನು ಮಾಡಿದ ರೂಪ ಅಂತಲೂ ಅರ್ಥ ಆಗಬಹುದು. ಸರ್ವದಾ ದರ್ಶನ ಸಾಧನಂ ತಪ್ತಂ ನ ತಪಃ ಏಹಿ ಅಂತ ಇದು ಯಾದವಾರ್ಯರು ಬರೆಯುವ ಅರ್ಥ. ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಕನ್ನಡದಲ್ಲಿ ಅದನ್ನೇ ಅನುವಾದಿಸಿದ್ದಾರೆ. ಸದಾ ಕೃಷ್ಣನನ್ನೇ ನೋಡ್ತಿರುವಷ್ಟು ಪುಣ್ಯವನ್ನು ಈ ಲೋಕದ ಜನ ಮಾಡಿಲ್ಲ. ಆದ್ದರಿಂದ ಇಲ್ಲಿಯವರೆಗೆ ತನ್ನ ರೂಪವನ್ನು ತೋರಿಸಿದ್ದು ಸಾಕು ಅಂತ ಭಾವಿಸಿ ಆತ ಹೊರಟ ಅವತಾರ ಪರಿಸಮಾಪ್ತಿ ಮಾಡ್ತಿದ್ದಾನೆ ಅಂತ ಅವರ ಅಭಿಪ್ರಾಯ. ಮುಂದೆ ಹೋಗುವವನಿದ್ದಾನೆ ಕೃಷ್ಣ, ಈಗೆಲ್ಲಿ ಇನ್ನೂ ಹೋಗಿಲ್ಲ. ಆದ್ದರಿಂದ ಶ್ಲೋಕದಲ್ಲಿ ಏನೋ ಭೂತಕಾಲ ಇದೆ. ಭೂತಕಾಲವನ್ನು ಹೊಂದಿಸುವುದು ಹೇಗೆ? ಇದಿನ್ನೂ 26 ವರ್ಷಗಳ ನಂತರ ನಡೆಯುವಂಥ ಕಾರ್ಯ. ಇದನ್ನು ಹೇಗೆ ಹೊಂದಿಸುವುದು ಅಂದರೆ, ಏಷ್ಯತ್ತು ನಿಶ್ಚಿತಂ ಯತ್ ಅತೀತತ್ವೇನ ಭಣ್ಯತೆ ಅಂತ ಹೀಗೆ ಆಚಾರ್ಯರೇ ಹೇಳಿದ ಮಾತು ಒಂದಿದೆ. ಮುಂದೆ ಆಗುವ ಮಾತು, ಆದರೆ ಅದು ನಿಶ್ಚಿತ, ಆಗುವುದು ನಿಶ್ಚಿತ ಅಂತಿದ್ದಾಗ ಅದನ್ನು ಆಗಿಯೇ ಹೋಯಿತು ಅಂತ ಭೂತಕಾಲದ ಶಬ್ದಗಳೊಂದಿಗೆ ಬಳಸ್ತಾರೆ. ಆದ್ದರಿಂದ ಹೀಗೆ ಅರ್ಥ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಈಗಾಗಲೇ ಭಗವಂತ
ತನ್ನ ಅವತಾರವನ್ನು ಪರಿಸಮಾಪ್ತ ಮಾಡಬೇಕು ಅಂತ ನಿಶ್ಚಯಿಸಿರುವುದರಿಂದ, ನಿಶ್ಚಿತವೇ ಆಗಿರುವುದರಿಂದ ಹಾಗೆಯೇ ಹೋಯಿತು ಅಂತ ಭೂತಕಾಲದ ಮಾತನ್ನು ಇಲ್ಲಿ ಶ್ಲೋಕದಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಯಾದವಾರ್ಯರು ಏಷ್ಯತ್ತು ನಿಶ್ಚಿತಂ ಯತ್ತತ್ ಅಂತ ಏನು ಶ್ಲೋಕ ಹೇಳಿದ್ದಾರೆ, ಇದು ಇಲ್ಲೇ ಮುಂದೆ ಭಾಗವತದ ಇದೇ ಸ್ಕಂದದ 3ನೇ ಅಧ್ಯಾಯದಲ್ಲಿ 28ನೇ ಶ್ಲೋಕದಲ್ಲಿ ಬರುವಂತಹ ಮಾತು, ಸ್ಕಂದ ಪುರಾಣದ ಮಾತು. ಅದನ್ನು ಯಾದವಾರ್ಯರು ಮೊದಲೇ ತಗೊಂಡಿದ್ದಾರೆ. ಆ ಪ್ರಸಂಗದಲ್ಲಿ ನಾವು ಮತ್ತೊಮ್ಮೆ ಅದನ್ನು ನೋಡೋರಿದ್ದೇವೆ. ಮುಂದಿನ ಶ್ಲೋಕದಲ್ಲಿ ಸೌಭಗರ್ಧಿ ಅಂತಿದೆ. ಸೌಭಗ ಅಂದರೆ ಸೌಂದರ್ಯ, ಅದರ ವೃದ್ಧಿ ಅಂದರೆ ಸಮೃದ್ಧಿ ಅಂತ ಹೀಗರ್ಥ. ಅದರ ಪರಂಪದಂ ಅತ್ಯಂತ ಪರಾಕಾಷ್ಠೆ ಅಂತ ಅದರ ತಾತ್ಪರ್ಯ. ಸ್ವಸ್ಯ ಕೃಷ್ಣನಿಗೂ ಕೂಡ ಅದು ಆಶ್ಚರ್ಯಕರವಾದ್ದು ಈ ಸ್ವರೂಪ ಅಂತ ಹಾಗೆ ಬರೆದಿದ್ದಾರೆ ವಿಜಯಧ್ವಜರು. ಮತ್ತು ಯಾದವಾರ್ಯರು ಕೂಡ ಹಾಗೆ ಬರೆದಿದ್ದಾರೆ. ಸ್ವಸ್ಯಾಪಿ ವಿಸ್ಮಾಪನಂ ವಿಸ್ಮಯಕರಂ ಅಂತ. ಅದಕ್ಕೆ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಅಡಿಟಿಪ್ಪಣಿಯಲ್ಲಿ ಹೀಗೆ ಬರೆದಿದ್ದಾರೆ. ಅದೇನು ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂಥ ವಿಚಾರ ಅಲ್ಲ. ಮತ್ತು ಯಾವುದೇ ಟಿಪ್ಪಣಿಕಾರರು ಹೇಳಿದ ವಿಷಯವೂ ಅದಲ್ಲ. ವಿಸ್ಮಾಪಕ ಅಥವಾ ವಿಸ್ಮಯಕರ ಅಂದರೆ ಲೋಕ ವಿಲಕ್ಷಣ ಅಂತ ಅರ್ಥ. ಈ ಭಗವಂತನ ರೂಪ ಏನಿದೆ ಅದು ವಿಸ್ಮಯಕಾರಿಯಾಗಿದೆ, ಅರ್ಥಾತ್ ಲೋಕ ವಿಲಕ್ಷಣವಾಗಿದೆ. ಲೋಕ ವಿಲಕ್ಷಣವಾದ ತನ್ನ ರೂಪವನ್ನು ಅವನು ಕೂಡ ಲೋಕ ವಿಲಕ್ಷಣ ಅಂತಲೇ ತಿಳಿದಿದ್ದಾನೆ. ವಸ್ತುಸ್ಥಿತಿಯನ್ನು ಗ್ರಹಿಸುವುದೇ ಅವನ ಜ್ಞಾನ. ಇದು ಜಗತ್ತಿನ ಎಲ್ಲ ಜನರಿಗೂ ಆಶ್ಚರ್ಯಕರವಾಗಿದೆ ಅನ್ನುವುದು ಯಥಾರ್ಥ ಸಂಗತಿ. ಅದನ್ನು ಇವನು ಕೂಡ ಹಾಗೆ ತಿಳಿದಿದ್ದಾನೆ, ತಾನೂ ಹಾಗೆ ತಿಳಿದಿದ್ದಾನೆ. ತನ್ನ ಸ್ವರೂಪದ ಮಹತ್ವ ಆತನಿಗೆ ಗೊತ್ತಿದೆ, ಅದರ ಸೌಂದರ್ಯ, ಅದರ ಗುಣಶಾಲಿತ್ವ ಅದೆಲ್ಲ ಅವನಿಗೆ ಗೊತ್ತಿದೆ. ಆದ್ದರಿಂದ ಭಗವಂತನ ಲೋಕವಿಲಕ್ಷಣವಾದ ಈ ಶರೀರವನ್ನು ತಾನೂ ಕೂಡ ಲೋಕವಿಲಕ್ಷಣ ಅಂತಲೇ ತಿಳಿದಿದ್ದಾನೆ ಅಂತ ಆ ವಿಸ್ಮಾಪನಂ ಅಂತ ಅನ್ನೋದಕ್ಕೆ ಅರ್ಥ ಅಂತ ಬರೆದಿದ್ದಾರೆ. ಈ ಶ್ಲೋಕಗಳಿಗೆ ಬೇರೆ ವ್ಯಾಖ್ಯಾನಕಾರರು ವಿಶೇಷ ವಿಷಯಗಳನ್ನೇನು ಬರೆದಿಲ್ಲ. ಹೀಗೆ 12ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ.